ಓಂ ಶಾಂತಿ. ಮಿತ್ರರೇ, ಗೆಳೆಯರ, ಅಭಿಮಾನಿಗಳಾಗೋ ಭಕ್ತರೆ, ನಿಮ್ಗೆ ಯಾವಾಗ ಒಳ್ಳೆಯದಾಗಲಿ. ಹಾಗೆ ನಿಮ್ಮನ್ನ ಯಾರು ಇಷ್ಟಪಡ್ತಾರೋ ಒಳ್ಳೆಯವರು, ಅವ್ರಿಗೂ ಸಹ ಒಳ್ಳೆಯದಾಗಲಿ. ಮಿತ್ರರೇ, ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆಯಲ್ಲಿದ್ಕೊಂಡು ಅಥವಾ ನೀವೇ ಅವ್ರನ್ನ ಬೆಳೆಸಿ ಎಲ್ಲ ರೀತಿಯಲ್ಲೂ ಅವ್ರಿಗೆ ಹೇಳಿಕೊಟ್ಟು ಲಾಸ್ಟ್ಗೆ ಅವರು ನಿಮಗೆ ಕೈ ಕೊಡೋಷ್ಟೊತ್ತಿಗೆ, ಅಂದರೆ ನಿಮಗೆ ಮೋಸ ಮಾಡೋಷ್ಟೊತ್ತಿಗೆ ಅಥವಾ ನಿಮ್ಮಿಂದ ಅವ್ರು ದೂರ ಆಗೋಷ್ಟು ಹೊತ್ತಿಗೆ ನೀವು ಸಾಲಗಾರರಾಗಿ ಕೂತ್ಕೊಂಡಿರ್ತೀರ. ಏನಾಗಿ ಸಾಲಗಾರರಾಗಿ ಕೂತ್ಕೊಂಡಿರ್ತೀರ. ಅಥವಾ ಏನೋ ಕಾಯಿಲಾಗಿಲ್ಲ ಬಂದು ನೀವು ಕೂತ್ಕೊಂಡಿರ್ತೀರ. ಅಥವಾ ಎಲ್ಲವನ್ನು ಕಳ್ಕೊಂಡು, ಮನೆ ಮಠ ಅಂತಿರಲ್ಲ, ಎಲ್ಲವನ್ನೂ ಕಳ್ಕೊಂಡು ಒಂದು ಕಡೆ ಕೂತ್ಕೊಂಡಿರ್ತೀರ. ಅಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಯಾರೂ ಇರೋದಿಲ್ಲ. ಇದಕ್ಕೆ ಕಾರಣ, ಮೊದಲು ನಿಮಗೆಲ್ಲ ನಡೀತಾ ಇರುತ್ತೆ, ಅಥವಾ ಒಂದು ಕಾಲದಲ್ಲಿ ಏನೂ ಇರಲ್ಲ. ಆಮೇಲೆ ಸಂಪಾದನೆ ಮಾಡ್ತೀರ. ಆಮೇಲೆ ಬೇರೆಯವರು ನಿಮ್ಮ ಹತ್ರ ಬರ್ತಾರೆ. ಅವರು ನಿಮ್ಮ ಸ್ನೇಹಿತರಿರ್ಬೋದು, ಬಂಧುಗಳಿರ್ಬೋದು, ಅಥವಾ ಇನ್ಯಾರೋ ಬೇರೆಯವರು ಇರ್ಬೋದು. ಒಟ್ಟಿನಲ್ಲಿ ನಿಮ್ಮ ಸ್ನೇಹ ಅಥವಾ ನಿಮ್ಮ ಸಂಪರ್ಕಕ್ಕೆ ಒಡನಾಟ, ಒಳ್ಳೆಯ ಒಡನಾಟ ಆಗುತ್ತೆ. ಅವರು ಯಾರಾದರೂ ಆಗಿರಲಿ. ಇದರಲ್ಲಿ ಹಲವಾರು ಟೈಪ್ ಇರುತ್ತೆ, ಹಲವಾರು ಟೈಪ್, ಅವರವರು ವೈಯಕ್ತಿಕ ವಿಚಾರಗಳು. ಆದರೆ ಸ್ನೇಹ ಮಾಡಿದ ಮೇಲೆ, ಅಥವಾ ತಂದೆ ತಾಯಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು, ಅಥವಾ ಆಸ್ತಿ ಪಾಸ್ತಿ ಅವ್ರಿಗೆ ಮಾಡಿ, ಅಥವಾ ಸ್ನೇಹಿತರಾದರೆ ಸ್ನೇಹಿತರಿಗೆ ಸಹಾಯ ಮಾಡಿ, ಸ್ನೇಹಿತರಿಗೆ ಅವರು ಒಳ್ಳೆ ಟೂ ವೀಲರ್ ತಗೊಳ್ಳೋ ಥರ, ಕಾರ್ ತಗೊಳ್ಳೋ ಥರ, ಸೈಟ್ ತಗೊಳ್ಳೋ ಥರ, ಮನೆ ಕಟ್ಟೋ ಥರ ಅವರಿಗೆ ನೀವು ಸಹಾಯ ಮಾಡಿ, ಅದು ಸ್ನೇಹಿತರಿಗಾಗ್ಬೋದು, ಮಕ್ಕಳಿಗಾಗ್ಬೋದು, ಒಟ್ಟಲ್ಲಿ ನೀವು ಸಹಾಯ ಮಾಡಿದರೆ. ಹಾಗೆ ಕೆಲವರು ಗಂಡ ಹೆಂಡ್ತಿಗೇನೂ ಗೊತ್ತಿರಲ್ಲ, ಹೆಂಡ್ತಿಗೆ ವಿದ್ಯಾಭ್ಯಾಸನೂ ಸರಿಯಾಗಿ ಮಾಡಿರಲ್ಲ. ಅಂಥ ಒಬ್ಬ ಹೆಂಡ್ತಿಗೆ ಒಂದು ಪೈಸಾ ತಗೊಳ್ದೆ, ₹1 ತಗೊಳ್ದೆ ಅತ್ತೆ ಮಾವನವ್ರ ಹತ್ರ ಲಾಸ್ಟಿಗೆ ಮದುವೆನೂ ಎಲ್ಲೋ ಒಂದು ಕಡೆ ದೇವಸ್ಥಾನದಲ್ಲೋ, ಎಲ್ಲೋ ಒಂದು ಕಡೆ ಮನೆಯಲ್ಲೋ, ಎಲ್ಲೋ ಒಂದು ಕಡೆ ರೂಮಲ್ಲೋ, ಎಲ್ಲೋ ಒಂದು ಕಡೆ ಗುಡಿಸ್ಲಲ್ಲೋ ತಾಳಿ ಕಟ್ಟಿ, ಅದೂ ಹಗಲೊತ್ತಲಲ್ಲ, ರಾತ್ರಿ ಹೊತ್ತು, ಅದೂ ಯಾರೂ ಇಲ್ಲ, ಅವರಿಬ್ಬರೇ ಇದ್ದಾರೆ. ಯಾರೋ ಸ್ನೇಹಿತರಿದ್ದರು, ಒಬ್ಬರು ಇಬ್ಬರು ಹಿಂದ್ಗಡೆ ಅಲ್ಲೆಲ್ಲೋ ಇರ್ತಾರೆ ಕಾವಲು. ಹಾಗೆ ತಾಳಿ ಕಟ್ಟಿ, ಅದು ಬಂಗಾರದ ತಾಳಿ ಅಲ್ಲ, ಬೆಳ್ಳಿ ತಾಳಿ ಕಟ್ಟಿ, ಅಂತ ಅಲ್ಲಿ ₹1 ಖರ್ಚಿಲ್ಲ ಯಾರ್ದು. ಯಾಕಂದರೆ ಅತ್ತೆ ಮಾವನಿಗೆ ಹೇಳಿಲ್ಲ, ಬೇರೆ ಯಾರೋ ಬಂಧು ಬಳಗಕ್ಕೆ ಹೇಳಿಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ. ಯಾವುದೋ ಒಂದು ರೂಮಲ್ಲಿ, ಗುಡಿಸ್ಲಲ್ಲಿ, ದೇವಸ್ಥಾನದಲ್ಲಿ ತಾಳಿ ಕಟ್ತಾರೆ. ಏನು ಖರ್ಚಿರುತ್ತೆ? ₹1 ಖರ್ಚಿಲ್ಲ. ಒಂದು ವೇಳೆ ದೇವಸ್ಥಾನದಲ್ಲಿ ತಾಳಿ ಕಟ್ಟಿದರೆ ಹೂವಿನ ಹಾರಕ್ಕೆ ಹಣ ಬೇಕು, ಅರ್ಚಕರಿಗೆ ಒಂದಷ್ಟು ದಕ್ಷಿಣೆ ಕೊಡಬೇಕು. ಇದು ಯಾವುದೋ ಖರ್ಚಿಲ್ಲ. ಯಾವುದೋ ಒಂದು ಪರ್ಸ್ನಲ್ ರೂಮಲ್ಲಿ ರಾತ್ರಿ 9 ಇಬ್ಬರೇ ಸೇರಿಕೊಂಡು ಮದುವೆ ಮಾಡಿಕೊಂಡ್ರೆ ಹೆಂಗಿರುತ್ತೆ ಮಜಾ ಅಲ್ವಾ? ಎಷ್ಟೋ ಜನ ಹೆಣ್ಮಕ್ಳಿಗೆ ಮದುವೆ ಮಾಡೋಕ್ಕೆ ಪಾಪ ತಂದೆ ತಾಯಿ ಪರದಾಡ್ತಾರೆ, ಸಾಲವೆಲ್ಲ ಮಾಡ್ತಾರೆ, ಮನೆ ಮಾರ್ತಾರೆ, ಆಸ್ತಿ ಮಾರ್ತಾರೆ, ಅಥವಾ ಹಡ ಇಡ್ತಾರೆ, ದನ ಕರು ಎಲ್ಲ ಮಾರ್ತಾರೆ ಅಲ್ವಾ? ಇಲ್ಲ ಸಾಲವೆಲ್ಲ ಮಾಡ್ತಾರೆ. ಇಲ್ಲಿ ಯಾವುದೂ ಇಲ್ಲ, ಬರೀ ಮದುವೆ ಮಾಡ್ಕೊಂಡಿರೋದು, ₹1 ಖರ್ಚಿಲ್ಲ ಅಲ್ವಾ? ಹಂಗಿರುವಾಗ ಅಷ್ಟೇ ಅಲ್ಲ, ಈ ವ್ಯಕ್ತಿ ಬೀಡಿ ಕುಡಿಯಲ್ಲ, ಸಿಗರೆಟ್ ಕುಡಿಯಲ್ಲ, ಎಣ್ಣೆ ಹೊಡಿಯಲ್ಲ, ದುಡಿತಾನೆ. ಏನೋ ಸರಳವಾದ ಸಂಸಾರ, ನನ್ನ ಮನೆ ಚೆನ್ನಾಗಿರಬೇಕು, ನನ್ನ ಸಂಸಾರ ಚೆನ್ನಾಗಿರ್ಬೇಕು ಅಂತ ಹೆಂಡ್ತಿನ ಚೆನ್ನಾಗಿ ನೋಡ್ಕೊಳ್ತಾನೆ. ಮನೆಗೆ ಮಿಕ್ಸಿ ತರ್ತಾನೆ, ವಾಟರ್ ಫಿಲ್ಟ್ರ್ ತರ್ತಾನೆ, ಐರನ್ ಬಾಕ್ಸ್ ತರ್ತಾನೆ, TV ತರ್ತಾನೆ, ಎಲ್ಲ ವಸ್ತುಗಳು ಇರುತ್ತೆ. ಆದಷ್ಟು ಒಂದು 80% ಮನೆ ಬಾಡಿಗೆ ಲೀಸ್ ಮಾಡ್ಕೊಳ್ತಾನೆ. ಬಾಡಿಗೆ ಆಗಿರೋ ಮನೇನ ಲೀಸಿಗೆ ಮಾಡ್ಕೊಳ್ತಾನೆ. ಯಾಕೆ? ಬಾಡಿಗೆ ಕಟ್ಟೋ ಕಷ್ಟ ಅಂತ. ಮತ್ತು ಗೋಬಿ ಕೊಡಿಸ್ತಾನೆ, ವಾರಕ್ಕೆ 2 ಸಾರಿ 3 ಸಾರಿ ಗೋಬಿ ಪಾನಿಪುರಿ ಕೊಡಿಸ್ತಾನೆ, ಸಿನಿಮಾಗೂ ಕರ್ಕೊಂಡು ಹೋಗ್ತಾನೆ, ಹೊಸ ಸಿನಿಮಾ ರಿಲೀಸ್ ಆದರೆ ಕರ್ಕೊಂಡು ಹೋಗ್ತಾನೆ.
ಪ್ರತಿ ವರ್ಷ ಮದುವೆ ದಿನ ಸೀರೆ ಕೊಡಿಸ್ತಾನೆ ಹೆಂಡ್ತಿಗೆ, ಅವತ್ತೆಲ್ಲಾದರೂ ಕರ್ಕೊಂಡು ಹೋಗ್ತಾನೆ. ಇನ್ನೇನು ಬೇಕು ಇದಕ್ಕಿಂತ? ಮನೆಯಲ್ಲಿ ಊಟಕ್ಕಿದೆ, ಸರಳವಾಗಿದೆ, ಏನೋ ಒಂದು ಸೈಕಲ್ ಇದೆ, ಇದಕ್ಕಿಂತ ಇನ್ನೇನು ಬೇಕು? ಹೆಂಡ್ತಿನ ಚೆನ್ನಾಗಿ ನೋಡ್ಕೊತಾನೆ. ಯಾಕೆಂದರೆ ಕುಡಿಯಲ್ಲ, ಜೂಜಾಡಲ್ಲ, ಬೇರೆ ಹೆಣ್ಮಕ್ಳು ಸವಸಿಲ್ಲ, ಬೀಡಿ ಸಿಗರೇಟ್ ಇಲ್ಲ, ಎಣ್ಣೆ ಹೊಡಿಲ್ಲ, ಮಾಂಸನೂ ತಿನ್ನಲ್ಲ. ಇಂಥ ಗಂಡ ಇನ್ನೆಲ್ಲಿ ಸಿಗಬೇಕು? ಬೇರೆ ಹೆಣ್ಮಕ್ಳು ಸವಸ್ಕೋಗಲ್ಲ, ದುಡಿತಾನೆ ಏನೋ ಸಂಸಾರಕ್ಕಾಗಷ್ಟು, ಮನೇನೂ ಲೀಸ್ಗಿದೆ. ಆಮೇಲೆ ಮಕ್ಕಳು ಆಗುತ್ತೆ, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕಲ್ಲ, ವರ್ಷ ವರ್ಷ ಡೊನೇಷನ್ ಕಟ್ಟಬೇಕು, ಅದೂ ಮಾಡ್ತಾನೆ ಅಲ್ವಾ? ಒಬ್ಬ ಹೆಂಡ್ತಿಗೆ ಗಂಡ ಇದಕ್ಕಿಂತ ಏನು ಮಾಡಬೇಕು? ಇದು ಗಂಡಸರ ಪರಿಸ್ಥಿತಿ. ಹಾಗೆ ಹೆಣ್ಮಕ್ಳ ಪರಿಸ್ಥಿತಿನೂ ಇದೆ. ಅವರು ಸಹ ತನ್ನ ಗಂಡನಿಗೆ ಕೆಲವರು ಸಹಕಾರ ನೀಡ್ತಾರೆ. ಎಷ್ಟೋ ಹೆಣ್ಮಕ್ಳು ಮದುವೆ ಮಾಡ್ಕೊಂಡ್ಮೇಲೆ ಸರಳವಾಗಿ ಜೀವನ ನಡೆಸ್ತಾರೆ, ಯಾವುದೇ ಶೋಕಿ ಮಾಡಿದೆ, ಒಡವೆ ಬಂಗಾರದ ಒಡವೆಗಳು ತಗೊಳ್ದೆ, ಒಳ್ಳೆ ಬೆಲೆ ಬಾಳೋ ಸೀರೆಗಳು ತಗೊಳ್ದೆ, ಹೊರಗಡೆ ಹೋಟ್ಲಲ್ಲೂ ಊಟ ಮಾಡೋಕ್ಕೆ ಹೆದರ್ಕೊಂಡು ಏನೋ ಮಕ್ಕಳಿಗೆ ಡೊನೇಷನ್ ಅಂತ ಆ ಹೆಂಡ್ತಿ, ಈ ಕಡೆ ಹೆಣ್ಮಕ್ಳು ಸಹ ಸ್ವಲ್ಪ ಮಾನ ಮರ್ಯಾದೆ ಇಟ್ಕೊಂಡು ಸರಳವಾಗಿ ಜೀವನ ಮಾಡ್ತಾರೆ, ಅಂಥವ್ರು ಇರ್ತಾರೆ. ಇಂಥ ಸಮಯದಲ್ಲಿ ಯಾರೋ ಮೂರನೇ ವ್ಯಕ್ತಿಗಳು ಮಧ್ಯದಲ್ಲಿ ಬರ್ತಾರೆ, ನುಗ್ಗುತ್ತಾರೆ. ಅವ್ರನ್ನೇನಂತಾರೆ? ದುಷ್ಟರು ಅಂತಾರೆ ಅಲ್ವಾ? ದುಷ್ಟರು, ನೀಚರು, ನಿಕೃಷ್ಟರು, ವಂಚಕರು ಅಂತಾರೆ. ಆವಾಗ ಈ ಹಾಲಿನಂಥ ಸಂಸಾರ ಹೊಡೆದೋಗುತ್ತೆ. ಯಾವ ರೀತಿ ಹೊಡೆದೋಗುತ್ತೆ? ಮಧ್ಯದಲ್ಲಿ ನುಗ್ಗಿರ್ತಾರಲ್ಲ, ಅದರಿಂದ ಅವ್ರು ಏನೆಲ್ಲ ಹೇಳ್ಕೊಡ್ಬೇಕು? ಇಲ್ಲ ಗಂಡನಿಗಿರಬೇಕು, ಇಲ್ಲ ಹೆಂಡ್ತಿಗಿರಬೇಕು, ಎಲ್ಲ ಫಿಟ್ಟಿಂಗ್ಗಳು ಇಟ್ಟು ಅವ್ರು ಯಾರೋ ಮೂರನೇ ವ್ಯಕ್ತಿ, ಸಂಬಂಧನೇ ಇಲ್ಲ. ನೋಡೋಕ್ಕೆ ಇಲ್ಲೇ ತಿನ್ನೋದು ಟೀ ಕಾಫಿ, ಇಲ್ಲೇ ಕುಡಿಯೋದು ಟೀ ಕಾಫಿ, ಇಲ್ಲೇ ತಿನ್ನೋದು ತಿಂಡಿ, ಖರ್ಚಿಗೆ ಬೇಕಾ ಕಾಸು, ಕಷ್ಟ ಅಂತ ಇಲ್ಲೇ ಎಸ್ಕೊಳ್ಳೋದು. ಆದರೆ ಇಲ್ಲ ಆಯಮ್ಮನಿಗೆ ಫಿಟ್ಟಿಂಗ್ ಇಡೋದು, ಇಲ್ಲ ಈತನಿಗೆ ಫಿಟ್ಟಿಂಗ್ ಇಡೋದು, ಇಬ್ಬರ ಮಧ್ಯೆ ಏನೋ ಒಂದಾಗುತ್ತೆ. ಇಲ್ಲ ಆಕೆಯನ್ನು ಕೆಡಿಸ್ಬಿಡೋದು, ಆಕೆಯನ್ನು ಕೆಡಿಸ್ಬಿಟ್ಟು ಏನೆಲ್ಲ ಕಿವಿಯಲ್ಲಿ ಊದ್ಬಿಟ್ಟು ತನ್ನ ವಶ ಮಾಡ್ಕೊಂಬಿಡೋದು. ಏನಾಗುತ್ತೆ? ನಂಬಿಕೆ ದ್ರೋಹ. ತನ್ನ ಸ್ನೇಹಿತ ತನ್ನ ಹೆಂಡತಿ ಸಹವಾಸ ಮಾಡಿಕೊಂಡ್ರೆ ಹೆಂಗಿರುತ್ತೆ? ತನ್ನಿಂದ ದೂರ ಮಾಡಿದ್ರೆ ಹೆಂಗಿರುತ್ತೆ ತನ್ನ ಸ್ನೇಹಿತ? ಇದು ಒಂದು ರೀತಿ. ಅಥವಾ ಇನ್ಯಾರೋ ಬೇರೆಯವನು, ಸ್ನೇಹಿತರ ಕತೆ ಬಿಡ್ರಿ, ಒಳ್ಳೆಯವರು ಇರ್ತಾರೆ ತುಂಬ ಜನ, ತಪ್ಪು ಮಾಡಲ್ಲ, ಸ್ನೇಹಿತನ ಹೆಂಡತಿ ಮೇಲೆ ಕಣ್ಣು ಹಾಕಲ್ಲ, ಓಕೆ ಒಪ್ಕೊಳ್ತೀನಿ. ಬೇರೆ ಯಾರೋ ಒಬ್ಬ ಬರ್ತಾನೆ, ನೀಚ ನಿಕೃಷ್ಟ, ಈಕೆ ಸಹವಾಸ ಮಾಡ್ಕೊಳ್ತಾನೆ. ಆವಾಗ ಆಕೆ ಏನಾಗಬೇಕು? ಆಕೆ ನಿಜವಾಗ್ಲೂ ಅರ್ಥ ಮಾಡ್ಕೋಬೇಕು, ತನ್ನ ಗಂಡ ಬೀಡಿ ಕುಡಿಯಲ್ಲ, ಸಿಗರೇಟ್ ಕುಡಿಯಲ್ಲ, ಎಣ್ಣೆ ಹೊಡಿಯಲ್ಲ, ಹಂಗಿರೋ ನಾವು ಯಾಕೆ ಇನ್ನೊಬ್ಬರು ಸಹವಾಸ ಮಾಡಬೇಕು ಅಂತ ಆಕೆ ಅರ್ಥ ಮಾಡ್ಕೋಬೇಕು ಅಲ್ವಾ? ಆಕೆಗೆ ಒಂದು ಚೂಡಿದಾರ ಹಾಕೋದು ಬರೋಲ್ಲ, ಒಂದು ಮೊಬೈಲ್ ಆಪ್ರೇಟ್ ಮಾಡೋಕ್ಕೆ ಬರೋಲ್ಲ, ಸಿಟಿ ಜೀವನ ಅಂದರೆ ಏನಂತ ಗೊತ್ತಿಲ್ಲ, ಅದನ್ನೆಲ್ಲ ಕಲಿಸ್ತವನು ಯಾರು? ತನ್ನ ಗಂಡ. ಹೈಟೆಕ್ಕಾಗಿ ಅಲ್ಲೇನು ಹೈಟೆಕ್ಕಾಗಿ ಜೀವನ ಇಲ್ಲ ಅಂದರು, ಬೆಲೆ ಬಾಳೋ ವಸ್ತುಗಳಿಲ್ಲ ಅಂದರು, ಸಿಂಪಲ್ಲಾಗಿ ಏನು ಬೇಕಿಲ್ಲ, ಸರಳವಾಗಿ ಮೊಬೈಲ್ ಇರುತ್ತೆ, ಇನ್ನೊಂದಿರುತ್ತೆ, ಮತ್ತೊಂದಿರುತ್ತೆ, ಎಲ್ಲ ಇರುತ್ತೆ. ಬ್ಯಾಂಕುಗಳಲ್ಲೂ ಪೋಸ್ಟ್ ಆಫೀಸ್ನಲ್ಲೂ ಒಂದಷ್ಟು ಅಕೌಂಟ್ಗಳು ಮಾಡ್ಕೊಂಡು ಉಳಿಸ್ಕೊಂಡಿರ್ತಾರೆ. ಇದಕ್ಕಿಂತ ಸಂಸಾರ ಇನ್ನೇನು ಬೇಕು? ಅಲ್ವಾ? ಯಾರೋ ಒಬ್ಬ ಮೂರನೇ ವ್ಯಕ್ತಿ ಬಂದು ಇವ್ರ ಮಧ್ಯದಲ್ಲಿ ಇಬ್ಬರು ಬೇರೆ ಆಗೋ ಥರ ಮಾಡಿಬಿಡ್ತಾರೆ. ಆದರೆ ಈ ಹೆಣ್ಮಕ್ಳು ಕೆಲವರು ಹೆಂಗಪ್ಪ ಅಂದರೆ, ಎಲ್ಲ ಹೆಣ್ಮಕ್ಳು ಅಲ್ಲ, ಕೆಲವ್ರ ಬಗ್ಗೆ ಪರ್ಸೆಂಟೇಜಲ್ಲಿ ಸ್ವಲ್ಪ ಜಾಸ್ತಿನೇ ಇರ್ತಾರೆ. ಯಾರೋ ಬಂದು ಏನೋ ಒಂದು 3 ಮಾತು ಕಂತ್ರಿ ಆ್ಯಕ್ಟಿಂಗ್ಗಳು ಮಾಡಿದ ತಕ್ಷಣವೇ, ಚಾಲಾಕತನ ತೋರಿಸಿದ ತಕ್ಷಣವೇ ಅಂಥವ್ರು ವಶ ಆಗಿಬಿಡ್ತಾರೆ ಇವರು. ಅದೇ ತನ್ನ ಗಂಡ ನ್ಯಾಯ, ನೀತಿ, ಸತ್ಯ, ಧರ್ಮ ಅಂತ ಹೋದರೆ ತನ್ನ ಗಂಡನ ಮಾತು ಅಷ್ಟು ಇಡ್ಸಲ್ಲ ಇವರು. ಯಾಕೆ ಈ ರೀತಿ? ತುಂಬ ಜನ ಹಂಗೆ ಮಾಡ್ತಾರೆ ಹೆಣ್ಮಕ್ಳು. ಅವಾಗ ಹಾಳಾಗ್ತಾರೆ. ಗಂಡ ಕೇಳಿದ್ರೆ ಏನಂತಾರೆ? ಅವರು ನಮ್ಮ ಸ್ನೇಹಿತರು ಅಷ್ಟೇ, ಫ್ರೆಂಡ್ ಅಷ್ಟೇ, ನನಗೆ 100 ಜನ ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನೆಲ್ಲ ತಂದು ನೀನು ನನಗೆ ಕಟ್ತೀಯಾ ಅಂತ ಕ್ವಶ್ಚನ್ ಕೇಳ್ತಾರೆ ಹೆಣ್ಮಕ್ಳು. ಇದು ಹೆಣ್ಮಕ್ಳ ಕತೆ. ಇನ್ನು ಗಂಡು ಮಕ್ಳ ಕತೆ ಏನಿಲ್ಲ, ನಮಗೆ ಸ್ನೇಹಿತರು ಅವರು, ನನಗೂ ಸಾಕಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ಅವ್ರನ್ನೆಲ್ಲ ತಂದು ಕಟ್ತೀಯ ಅಂತ ಹೆಂಡ್ತಿ ಕೇಳ್ತಾನೆ. ಹೀಗೆ ಕೇಳ್ಕೊಂಡು ಇವರೆಲ್ಲ ತಪ್ಪುಗಳು ಮಾಡ್ತಾರೆ. ಇದರಿಂದ ಅವ್ರ ಜೀವನಗಳು ಸರಿನೂ ಹೋಗ್ಬೋದು ಅಥವಾ ವಿನಾಶನೂ ಆಗ್ಬೋದು. ಎಷ್ಟೋ ಕಡೆ ಕೊಲೆಗಳಾಗಿದೆ ನೋಡಿರ್ಬೋದು. ಈ ಅನೈತಿಕ ಅಕ್ರಮ ಸಂಬಂಧಗಳಲ್ಲಿ ಕೊಲೆಗಳಾಗಿದೆ. ಇನ್ನು ಅಲ್ಲಿ ಬಲಾತ್ಕಾರವಾಗಿ ಕೆಲವರು ಹೆಣ್ಮಕ್ಳ ಮೇಲೆ
ಲೈಂಗಿಕ ದೌರ್ಜನ್ಯ ಎಸಗ್ಬೋದು. ಆಗ ಕೊಲೆಗಳು ನಡಿಬೋದು, ಗಲಾಟೆಗಳು ನಡಿಬೋದು, ಪೊಲೀಸು ಕೋರ್ಟು ಕಚೇರಿಗಳಂತ ಅಲಿಬೋದು. ಅದು ಬೇರೆ ವಿಚಾರ. ಇದು ಕೇವಲ ಅನೈತಿಕ ಅಕ್ರಮ ಸಂಬಂಧದಲ್ಲಿ ಒಂದು ವಿಚಾರ ಆದರೆ, ಇನ್ನು ಬೇರೆ ಬೇರೆ ವಿಚಾರಗಳು ಯಾವುದೋ ಸೈಟು ವ್ಯವಹಾರದಲ್ಲಿ, ಹೊಲ ತಗೊಳ್ಳೋ ವ್ಯವಹಾರಲ್ಲಿ, ಅಥವಾ ವೆಹಿಕಲ್ ತಗೊಳ್ಳೋ ವ್ಯವಹಾರದಲ್ಲಿ, ಅಥವಾ ಒಡವೆ ತಗೊಳ್ಳೋ ವ್ಯವಹಾರದಲ್ಲಿ, ಸೀರೆ ತಗೊಳ್ಳೋ ವ್ಯವಹಾರದಲ್ಲಿ ಕೂಡ ಸಾಕಷ್ಟು ಗೊಡವೆಗಳು ನಡಿಬೋದು. ಅಂಥ ಟೈಮಲ್ಲಿ ಇವರು ಸಾಲಗಾರರಾಗ್ಬೋದು. ತನ್ನ ಹೆಂಡ್ತಿ ತಪ್ಪು ಮಾಡಿದಾಗ, ತನ್ನ ಹೆಂಡ್ತಿ ತನ್ನನ್ನು ಬಿಟ್ಟು ಬೇರೆ ಕಡೆ ಓಡೋದಾಗ ಆಲ್ರೆಡಿ ಅಷ್ಟೊತ್ತಿಗೆ ಸಾಕಷ್ಟು ಸಾಲಗಳಿರುತ್ತೆ. ಇದರಿಂದ ಸಾಲಗಳು ಹೆಚ್ಚಾಗ್ಬೋದು, ನಾನಾ ಕಾರಣಗಳಿರುತ್ತವೆ. ಅಥವಾ ಮಕ್ಕಳು ಕೈ ಕೊಟ್ಟಾಗ, ಮಕ್ಕಳು ನಮಗೆ ಮೋಸ ಮಾಡಿದಾಗ ನಾವು ಸಾಲಗಾರರಾಗ್ಬೋದು. ಯಾಕಂದರೆ ಮಕ್ಕಳು ನಂಬ್ಕೊಂಡು ನಾವು ಟ್ಯಾಕ್ಟ್ರಿ ತೊಗೊಂಡಿರ್ತೀವಿ, ಇಲ್ಲ ಹೊಲ ಮಾಡಿರ್ತೀವಿ, ಅಥವಾ ಇನ್ನೇನೋ ಹಸ ಕಟ್ಕೊಂಡಿರ್ತೀವಿ, ಎಮ್ಮೆ ಕಟ್ಕೊಂಡಿರ್ತೀವಿ, ಇನ್ನೇನೋ ಒಂದು ಮಾಡಿರ್ತೀವಿ. ಮಕ್ಕಳು ನಮಗೆ ಸಪೋರ್ಟ್ ಮಾಡ್ತಾರೆ, ಹೆಂಡ್ತಿ ಸಪೋರ್ಟ್ ಮಾಡ್ತಾರೆ ಅಂತ. ಇಲ್ಲಿ ಕೆಲವು ಸಾರಿ ತಂದೆ ತಾಯಿ ಕರೆಕ್ಟಾಗಿರ್ತಾರೆ, ಮಕ್ಕಳು ಕೈ ಕೊಟ್ಬಿಟ್ರಂಗೆ ಅವ್ರಿಗೆ ಮದುವೆ ಮಾಡ್ತಾರೆ, ಮಕ್ಕಳಿಗೆ ಎಲ್ಲ ಆಗುತ್ತೆ. ಆದರೆ ಮದುವೆ ಮಾಡಿದ ತಕ್ಷಣ ಮಕ್ಕಳು ಬೇರೆ ಹೋಗ್ಬಿಡ್ತಾರೆ. ಆವಾಗ ಇವ್ರ ಪರಿಸ್ಥಿತಿಯನ್ನು ಸಾಲ ಮಾಡಿರ್ತಾರೆ ತಂದೆ ತಾಯಿ, ಅವ್ರ ಪರಿಸ್ಥಿತಿಯನ್ನು. ಇದು ಒನ್ ಟೈಪ್. ಎರಡು ಟೈಪ್ ಆಯಿತು. ಇಲ್ಲ ಒನ್ ಟೈಪ್. ಕೆಲವರು ಪಾರ್ಟ್ನರ್ಶಿಪ್ ಮಾಡ್ತಾರೆ ಕಂಪನಿಗಳು, ಹೋಟೆಲ್ಲು, ಫ್ಯಾಕ್ಟ್ರಿ, ಹಾಸ್ಪಿಟಲ್ಲು, ಯಾವುದೋ ಸಾಫ್ಟ್ವೇರ್ ಕಂಪನಿ ಇತ್ಯಾದಿ ಇತ್ಯಾದಿ. ಆಫೀಸ್ಗಳಿರ್ಬೋದು, ಫ್ಯಾಕ್ಟ್ರಿಗಳಿರ್ಬೋದು, ಇನ್ನೇನೋ ಉದ್ಯಮ ಕಂಪನಿ ಇರ್ಬೋದು, ಯಾವುದೋ ವ್ಯಾಪಾರ, ಹೋಟೆಲ್ಲು, ತರಕಾರಿ, ಹಣ್ಣು ಹಪ್ಪಳ ಇತ್ಯಾದಿ ಏನೋ ಒಂದು ವ್ಯಾಪಾರ, ಅಥವಾ ಟ್ರಾನ್ಸ್ಪೋರ್ಟು, ಕಾರು, ವೆಹಿಕಲ್ಸು, ಲಾರಿ ಇವೆಲ್ಲ ಬಾಡಿಗೆ ಕೊಡುವಂಥದ್ದು. ಒಟ್ಟಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಭಾಳ ಚೆನ್ನಾಗಿ ಕುಚ್ಚು ಫ್ರೆಂಡ್ಸ್ ಇರ್ತಾರೆ. ಆದರೆ ಮೋಸ ಅನ್ನೋದು ನೋಡ್ರಿ ಹೆಂಗೆ ಮಾಡ್ತಾರೆ. ತಮ್ಮ ಸ್ನೇಹಿತರು ತಮಗೆ ಯಾವ ರೀತಿ ಮೋಸ ಮಾಡ್ತಾರೆ, ತನ್ನ ಮಕ್ಕಳೇ ತಮಗೆ ಯಾವ ರೀತಿ ಮೋಸ ಮಾಡ್ತಾರೆ, ತಮ್ಮ ಹೆಂಡ್ತಿನೇ ತಮಗೆ ಯಾವ ರೀತಿ ಮೋಸ ಮಾಡ್ತಾರೆ. ಅಷ್ಟೇ ಕೆಲವರು ಅಸ್ಟೆಂಟ್ಗಳು. ಈಗ ರಾಜನಿಗೆ ಮಂತ್ರಿ ಇರ್ತಾನೆ, ಹಾಗೆ ಇಲ್ಲಿ ಕೆಲವು ಮಂತ್ರಿಗಳಿರ್ತಾರೆ, ಮಂತ್ರಿಗಳಿಗೆ ಪಿ ಎಗಳಿರ್ತಾರೆ, ಅಥವಾ ಒಂದು ಮನೆಯಲ್ಲಿ ಓನರ್ಗಳಿರ್ತಾರೆ, ಫ್ಯಾಕ್ಟ್ರಿ, ಮನೆ, ಮತ್ತೊಂದು ಓನರ್ ಅಂದಮೇಲೆ ಮಾಲೀಕ. ಅವ್ರಿಗೆ ಅಸ್ಟೆಂಟ್ಗಳು, ಮನೇಲಿ ಕೆಲಸ ಮಾಡೋರು ಇರ್ತಾರೆ, ಅವರೇ ಮೋಸ ಮಾಡಿಬಿಡ್ತಾರೆ ಓನರ್ಗೆ. ಈ ರೀತಿ ಮೋಸ ಎಲ್ಲ ಕಡೆ ವಂಚನೆ. ಈ ಕಾರಣದಿಂದ ಯಾರು ಸಾಲಗಾರರಾಗ್ತಾರೆ ಇಲ್ಲಿ ಒಳ್ಳೆಯವರು, ಅಮಾಯಕತ್ವದ ಮೇಲೆ ಈ ಕೆಟ್ಟವರು ಯಾವ ರೀತಿ ಎಲ್ಲ ದಾಳಿ ಮಾಡ್ತಾರೆ ನೋಡಿ. ಹೆಂಡ್ತಿ ಗಂಡನಿಗೆ ಮೋಸ ಮಾಡ್ತಾರೆ, ಗಂಡ ಹೆಂಡ್ತಿಗೆ ಮೋಸ ಮಾಡ್ತಾರೆ, ಅಣ್ಣ ತಂಗಿ ತಮ್ಮ ಇವರೆಲ್ಲ ಒಬ್ರಿಗೊಬ್ರು ಮೋಸ ಮಾಡ್ತಾರೆ. ಅಣ್ಣ ತಮ್ಮಂದರು ಮೋಸ ಮಾಡೋದು, ಅಣ್ಣನಿಗೆ ಮೋಸ ಮಾಡೋದು. ಅಣ್ಣ ಎಲ್ಲ ತಮ್ಮನಿಗೆ ತಂಗಿಗೆ ಇವ್ರಿಗೆಲ್ಲ ಚೆನ್ನಾಗಿ ನೋಡಿರ್ತಾರೆ, ಆ ತಮ್ಮ ತಂಗಿ ಇವರೆಲ್ಲ ಅಣ್ಣನಿಗೆ ಮೋಸ ಮಾಡೋದು. ಅಥವಾ ಅಣ್ಣನೇ ತಮ್ಮಂದ್ರಿಗೆ ತಂಗಿಗೆ ಮೋಸ ಮಾಡೋದು, ಅವರ ಆಸ್ತಿಯಲ್ಲಿ ಇವರೇ ಮಾರ್ಕೊಬಿಡೋದು. ಇಲ್ಲ ಅಣ್ಣ ತಮ್ಮಂದ್ರೆಲ್ಲ ಕೆಲವೆಲ್ಲ ಬರ್ತದೆ. ಹಾಗಂತ ಎಲ್ಲ ಅವರಲ್ಲ, ಒಳ್ಳೆಯವರು ಇದ್ದಾರೆ, ಪ್ರಾಮಾಣಿಕರಿದ್ದಾರೆ. ಅವ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಕೆಟ್ಟವ್ರ ಬಗ್ಗೆ ಹೇಳ್ತಾರೆ ನನ್ನ ವಿಚಾರ. ಹೀಗೆ ಮೋಸ ಮಾಡೋಕ್ಕೆ, ವಂಚನೆ ಮಾಡೋಕ್ಕೆ ಯಾರಾದರೂ ಏನು, ಮೋಸ ಮಾಡೋಕ್ಕೆ, ವಂಚನೆ ಮಾಡೋಕ್ಕೆ ಯಾರಾದರೂ ಏನು, ಕಳ್ತನೂ ಮಾಡ್ತಾರೆ, ವಂಚನೆನೂ ಮಾಡ್ತಾರೆ. ಅವ್ರ ಹೆಂಡ್ತಿನೂ ಇವ್ರು ಇಟ್ಕೊಬಿಡ್ತಾರೆ, ಅವ್ರ ಹೆಂಡ್ತಿನೂ ಹೊಸ ಮಾಡ್ಕೊಬಿಡ್ತಾರೆ. ಇವರು ಅವ್ರದ್ದೇ ಅನ್ನ ತಿಂತಾರೆ, ಅವ್ರ ಋಣದಲ್ಲೇ ಇವ್ರು ಇರ್ತಾರೆ, ಅವ್ರಿಗೆ ಬತ್ತಿ ಇಡ್ತಾರೆ. ಲಾಸ್ಟ್ಗೆ ಇವ್ರಿಗೆ ಮೋಸ ಮಾಡೋಕ್ಕೇನ್ರಿ, ದಯೆ ದಾಕ್ಷಿಣ್ಯ ಏನಿಲ್ಲ, ಎಲ್ಲ ವಿಕೃತರು ಇವರು. ಇಂಥ ಸಮಯದಲ್ಲಿ ಒಬ್ಬ ವ್ಯಕ್ತಿ ಸಮಸ್ಯೆಗಳಿಗೆ ಸಿಕ್ಕಾಕೊಳ್ತಾನೆ. ಏನಕ್ಕೆ ಸಿಕ್ಕಾಕೊಳ್ತಾನೆ? ಸಮಸ್ಯೆಗಳಿಗೆ ಸಿಕ್ಕಾಕೊಂಡು ಯಾರ ಹತ್ರ ಹೇಳ್ಕೊಳ್ಳೋದು? ಅಷ್ಟೊತ್ತಿಗೆ ಬ್ಯಾಂಕ್ನಲ್ಲಿ ಸಾಲ ಮಾಡಿರ್ತಾರೆ, ಆ ಸೇಟುಗಳ ಹತ್ರ ಸಾಲ ಮಾಡಿರ್ತಾರೆ, ಚೀಟಿ ಪಾಟಿ ಎತ್ಕೊಬಿಟ್ಟಿರ್ತಾರೆ, ಇಲ್ಲ ಬಲೆಯಲ್ಲಿರೋ ಒಡವೆಗಳೆಲ್ಲ ಬ್ಯಾಂಕಲ್ಲಿ ಅಡಾಟಿರ್ತಾರೆ, ಇಲ್ಲ ಮನೇನೂ ಅಡಾಟಿರ್ತಾರೆ, ಹೊಲನೂ ಅಡಾಟಿರ್ತಾರೆ, ವೆಹಿಕಲ್ಸು ಅಡಾಟಿರ್ತಾರೆ. ಏನಿಲ್ಲ ಇವ್ರ ಹತ್ರ. ಈಗ ಇಂಥ ಟೈಮಲ್ಲಿ ವ್ಯಕ್ತಿ ಏನು ಮಾಡೋದು? ಸೂಸೈಡ್ ಮಾಡ್ಕೋಬೇಕು, ಅಷ್ಟೇ ದಾರಿ ಇರ್ತದೆ ಅಲ್ವಾ? ಕೆಲವರು ಬಿಡಿ ಪಾಪ ಸೂಸೈಡ್ ಮಾಡ್ಕೊಬಿಡ್ತಾರೆ. ಕೆಲವರು ಏನು ಮಾಡ್ತಾರೆ? ಸೂಸೈಡ್ ಮಾಡ್ಕೊಬಿಡ್ತಾರೆ. ನೋಡಿ, ನಾನು ಹೇಳ್ತೀನಿ, ದಯವಿಟ್ಟು ಸೂಸೈಡ್ ಮಾಡ್ಕೋಬೇಡಿ. ಸಮಸ್ಯೆಗಳಿಗೆ ಸೂಸೈಡ್ ಮಾಡ್ಕೊಳೋದೇ ಪರಿಹಾರ ಅಲ್ಲ. ಇಲ್ಲ ಅಂತ ಟಿಪ್ಸು ನಿಮ್ಗೆ ಹೇಳ್ಕೊಡ್ತೀನಿ, ನಿಮ್ಮಿಂದ ಸಾಧ್ಯವಾದ್ರೆ ಮಾಡಿ. ನೀವು ಸಾಲಕ್ಕೆ ಸಿಕ್ಕಾಕೊಂಡಿದ್ದೀರೋ, ಒಂದು ವೇಳೆ ಸಾಲಕ್ಕೆ ಸಿಕ್ಕಾಕೊಂಡಿದ್ರೆ, ಸಾಲ ಹಂಗಂತ ನಾವು ತೀರ್ಸೋಕ್ಕಾಗಲ್ಲ, ನಿಜ, ಅರ್ಜೆಂಟಾಗಿ ಬೇಗನೆ ನಿಧಾನಕ್ಕೆ ತೀರಿಸ್ಬೋದು. ಅದಕ್ಕೊಂದು ಒಳ್ಳೆಯ ಕಾಲ ಬರಬೇಕು ನಿಮಗೆ. ಹಣದ ವ್ಯವಸ್ಥೆ ಆಗಬೇಕು, ಹಣದ ಸುರಿಮಳೆ ಅಂತಾರೆ, ರಾಶಿ ಹಣ ನಿಮಗೆ ವ್ಯವಸ್ಥೆ ಆಗಬೇಕು. ಅದಕ್ಕಿರೋ ಒಂದೇ ದಾರಿ ಅಂದರೆ ಯಾವುದು? ಕೆಲವ್ರು ಏನು ಮಾಡ್ತಾರೆ, ಆ ಗುರುಗಳ ಹತ್ರ ಹೋಗ್ತಾರೆ, ಈ ಗುರುಗಳ ಹತ್ರ ಹೋಗ್ತಾರೆ, ಅಲ್ಲೋಗ್ತಾರೆ, ಇಲ್ಲೋಗ್ತಾರೆ. ಅವ್ರಿಗೆ ಒಂದಷ್ಟು ದುಡ್ಡು ಸುರಿತಾರೆ, ಇವ್ರಿಗೆ ಒಂದಷ್ಟು ದುಡ್ಡು ಸುರಿತಾರೆ, ಇನ್ನೊಬ್ರಿಗೆ ಒಂದಷ್ಟು ದುಡ್ಡು ಸುರಿತಾರೆ ಸಮಸ್ಯೆ ಪರಿಹಾರಕ್ಕೆ.
ಸಾಲಗಾರರ ಕಾಟಂದ ತಪ್ಪಿಸ್ಕೊಳ್ಲಿಕ್ಕೆ ಸಾಲ ಪರಿಹಾರ ಆಗಲಿ ಅಂತೇಳಿ. ಆದರೆ ಇನ್ನೂ ಅವ್ರಿಗೆ ಇವ್ರಿಗೆ ಹಣ ಕೊಟ್ಟರೆ ಸಾಲ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿಯಲ್ಲಿ ಆಗುತ್ತೆ. ಅಟ್ಲೀಸ್ಟ್ ಆ ಹಣನ ಬಡ್ಡಿಗನ ಕಟ್ಟಿದರೆ ಒಂದಷ್ಟು ಕಮ್ಮಿ ಆಗುತ್ತೆ. ಇವ್ರು ಅದೂ ಮಾಡಲ್ಲ. ಅವನ್ಯಾರೋ ಮಂತ್ರವಾದಿ, ಇವನ್ಯಾರೋ ಮಂತ್ರವಾದಿ, ಅವನೇನೋ ಮಾಡಿಕೊಡ್ತಾನೆ, ಇವನೇನೋ ಮಾಡಿಕೊಡ್ತಾನೆ. ಕಾರಣ ಇವ್ರಿಗೆ ಹೇಳ್ಬಿಟ್ಟಿರ್ತಾರೆ, ಯಾಕೆ ನೀವು ಸಾಲಗಾರರಾಗಿದ್ದೀರಿ ಅಂದರೆ, ಯಾಕೆ ನಿಮ್ಮ ಮನೆಯಲ್ಲಿ ರೋಗಗಳು ಜಾಸ್ತಿ ಆಗಿದೆ ಅಂದರೆ, ಯಾಕೆ ನೀವು ಮಾಡೋ ಕೆಲಸ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಅಂದರೆ, ನಿಮಗೆ ಯಾವುದೋ ದೆವ್ವ ಸೇರ್ಕೊಬಿಟ್ಟಿದೆ, ನಿಮ್ಗೆ ಯಾವುದೋ ಭೂತ ಸೇರ್ಕೊಬಿಟ್ಟಿದೆ, ನಿಮಗೇನೋ ದಾರಿದ್ರ್ಯ ಒಕ್ಕರ್ಸ್ಕೊಬಿಟ್ಟಿದೆ. ಈ ರೀತಿ ಭಯ ಆಗಿಸ್ಬಿಡ್ತಾರೆ ಕೆಲವರು. ಆ ಗುರುಗಳ ಹತ್ರ ಕರ್ಕೊಂಡು ಹೋಗ್ತೀನಿ, ಈ ಗುರುಗಳ ಹತ್ರ ಕರ್ಕೊಂಡು ಹೋಗ್ತೀನಿ, ಅಲ್ಲಿ ಮಾಟ ಮಾಡಿಸ್ತೀನಿ, ಇಲ್ಲೇ ಮಾಟ ಮಾಡಿಸ್ತೀನಿ, ನಿಮ್ಗೆ ಯಾರೋ ಇದು ಮಾಡಿಬಿಟ್ಟಿದ್ದಾರೆ, ನಿಮ್ಗೆ ಯಾರೋ ಅದು ಮಾಡಿಬಿಟ್ಟಿದ್ದಾರೆ, ನಿಮಗೆ ಇನ್ನೇನೋ ಮಾಡಿಬಿಟ್ಟಿದ್ದಾರೆ, ನಿಮಗೇನೋ ಮಾಡಿಬಿಟ್ಟಿದ್ದಾರೆ. ಈ ರೀತಿ ಹೇಳ್ಬಿಡ್ತಾರೆ ಕೆಲವರು, ಯಾರೋ ಸ್ನೇಹಿತರು ಇಲ್ಲ ಅಕ್ಕಪಕ್ಕ ಮನೆಯವರು ಇನ್ಯಾರು. ಅವಾಗ ಏನಾಗುತ್ತೆ, ಇವ್ರು ಪಾಪ ಮೊದಲೇ ಕಷ್ಟದಲ್ಲಿರ್ತಾರೆ. ಏನೋ ಪರಿಹಾರ ಆಗುತ್ತಲ್ಲ ಅಂದ್ಬಿಟ್ಟು ಕಣ್ಣುಗಳಲ್ಲಿ ಆಸೆ ನಂಬಿಕೆ ಇಟ್ಕೊಂಡಿರ್ತಾರೆ, ಹೋಗ್ತಾರೆ. ಮತ್ತೆ ಏನಾಗುತ್ತೆ, ಮತ್ತೆ ಒಂದಷ್ಟು ಕಳ್ಕೊತಾರೆ, ಆದರೆ ಪರಿಹಾರ ಆಗಲ್ಲ. ನೋಡಿ, ನಾನೊಂದು ಸುಲಭ ಹೇಳ್ತೀನಿ, ₹1 ಖರ್ಚಾಗಲ್ಲ. ನೀವು ಡೈಲಿ ಬೆಳಗ್ಗೆ ಹೇಳ್ತಿರೋ, 8 ಗಂಟೆಗೆ ಹೇಳ್ತಿರೋ, 9 ಗಂಟೆಗೆ ಹೇಳ್ತಿರೋ, ಎಚ್ಚರಿಕೆ ಆಗುತ್ತೆ ನಿಮ್ಗೆ ಗೊತ್ತಿಲ್ಲ, ಪರವಾಗಿಲ್ಲ. ನೀವು ಸ್ನಾನ ಮಾಡದೆ ಹೋಗಿ ಡೈಲಿ 1-2 ಊದ್ಕಡಿ ಮನೆಯಲ್ಲಿ ವಿಘ್ನೇಶ್ವರ ದೇವನಿಂದ ಹಿಡಿದು ಕುಮಾರಸ್ವಾಮಿವರೆಗೂ ಎಲ್ಲ ಬ್ರಾಹ್ಮಿ ಶಕ್ತಿ, ಹರಶಕ್ತಿ, ಶಿವಶಕ್ತಿ ಎಲ್ಲ ದೇವತೆಗಳು ತಿಳ್ಕೊಳ್ಳಿ. 1-2 ಊದ್ಕಡಿ ಹಚ್ಚಿ 5 ನಿಮಿಷ ಧ್ಯಾನ ಮಾಡಿ. ಆಮೇಲೆ ಹೊರಗಡೆ ಸೂರ್ಯ ನಮಸ್ಕಾರ ಮಾಡಿ. ಆಮೇಲೆ ಏನಾದರೂ ದೇವ್ರದ್ದು ಪುಸ್ತಕಗಳು ಓದಿ, ರಾಮಾಯಣ ಮಹಾಭಾರತ ಐತೆ, 1-2 ಪೇಜ್, ದಿನ 2 ಪೇಜ್ ಕೂತ್ಕೊಳ್ಳಿ. ಸಂಜೆ ಹೊತ್ತು ಕೂತ್ಕೊಳ್ಳಿ, ಫ್ರೀಯಾಗಿರೋ ಓದ್ಕೊಳ್ಳಿ. ಬಸ್ನಲ್ಲಿ, ಆಫೀಸಲ್ಲಿ ಅಲ್ಲಿ ಇಲ್ಲಿ ಫ್ರೀಯಾಗಿರೋವಾಗ ದೇವ್ರದ್ದು ಗುರುಗಳದ್ದು ಹಾಕಿರೋ ವೀಡಿಯೋಗಳು ನೋಡ್ಕೊಳ್ಳಿ. ಬೇರೆ ಇನ್ನೇನೋ ನೋಡಬೇಡಿ ಎಕ್ಸ್ಟ್ರಾ. ಯಾವುದೇ ಕೆಟ್ಟ ವೀಡಿಯೋ ನೋಡಬೇಡಿ, ಯಾವುದೇ ಗುರುಗಳದ್ದು ನೋಡೋಕೆ ಹೋಗ್ಬೇಡ್ರಿ. ನಿಮಗೆ ಆ ಗುರುಗಳು ನಂಬಿಕೆ ಆಗಿದ್ದಾರೆ, ಇಷ್ಟ ಆಗಿದೆ, ಅವ್ರದ್ದೇ ವೀಡಿಯೋಗಳು ನೋಡ್ಕೊಳ್ಳಿ. ಒಳ್ಳೆ ವೀಡಿಯೋಗಳು. ಆ ವೀಡಿಯೋಗಳಲ್ಲಿ ಪ್ರಾಮಾಣಿಕತೆ ಇರಬೇಕು, ಒಂದು ನಂಬಿಕೆ ಇರಬೇಕು, ವೀಡಿಯೋಗಳಲ್ಲಿ ಸ್ವಾರ್ಥ ಇರಬಾರ್ದು ಅಂಥ ವೀಡಿಯೋಗಳು ನೋಡಿ. ದೈವದ ಧ್ಯಾನದಲ್ಲಿರ್ರಿ. ಅದು ಶಿವಪಂಚಾಕ್ಷರ ಮಂತ್ರನೋ, ನಾರಾಯಣನ ಮಂತ್ರನೋ, ಹನುಮಂತನ ಮಂತ್ರನೋ, ಶ್ರೀರಾಮಚಂದ್ರ ಪ್ರಭು ಮಂತ್ರನೋ, ಯಾವುದೋ ಒಂದು ಧ್ಯಾನ ಮಾಡಿ ಅಷ್ಟೇ ಹೊರತು ಆ ಗುರು ಅಲ್ಲಿ ಯಾರೋ ಮಂತ್ರವಾದಿ, ಇಲ್ಲಾರೋ ಮಂತ್ರವಾದಿ, ವಾಮಾಚಾರ ಮಾಡಿದ್ದಾರೆ, ಇನ್ನೇನೋ ಆಗ್ಬಿಟ್ಟಿದೆ ನಮಗೆ, ಅವರೆಲ್ಲ ಭಯ ಹಾಕ್ಸ್ಬಿಡ್ತಾರೆ. ನಿಮ್ಗೆ ವಾಮಾಚಾರ ಮಾಡಿದ್ದಾರೆ, ನಿಮಗೆ ಕೇಡು ಮಾಡಿದ್ದಾರೆ, ಅದನ್ನು ಸರಿ ಮಾಡ್ತೀನಿ, ಅದನ್ನು ತಡೆ ಹಾಕ್ತೀನಿ, ಇನ್ನೊಂದು ಹಾಕ್ತೀನಿ, ಮತ್ತೊಂದು ಹಾಕ್ತೀನಿ ಅಂತ 5,000 ಪೀಕ್ತಾರೆ, 10,000 ಪೀಕ್ತಾರೆ, ಇನ್ನೊಂದಷ್ಟು ಪೀಕ್ತಾರೆ. ಅಲ್ಲಿ ಪೂಜೆಗೆ ಸಾಮಾನು ತರಬೇಕು, ಇಲ್ಲಿ ಪೂಜೆಗೆ ಸಾಮಾನು ತರಬೇಕು, ಅಲ್ಲಿ ಗುರುಗಳ ಹತ್ರ ಏನೋ ತರಬೇಕು, ಇಲ್ಲಿ ಗುರುಗಳ ಹತ್ರ ಏನೋ ತರಬೇಕು, ಹಿಮಾಲಯದಿಂದ ಏನೋ ತರಬೇಕು, ಅಮೇರಿಕದಿಂದ ಏನೋ ತರಬೇಕು, ಹೀಗೆ ಹೇಳ್ಬಿಡ್ತಾರೆ. ಅಲ್ಲಿಂದ ಅಷ್ಟೆಲ್ಲ ತರಬೇಕಂದ್ರೆ ಇಷ್ಟು ದುಡ್ಡು ಬೇಕು, ಇಷ್ಟು ದುಡ್ಡು ಬೇಕು, ಇಷ್ಟು ದುಡ್ಡು ಬೇಕು ತೆಗಿತಾರೆ. ಮೊದಲೇ ಸಾಲಗಾರರು, ಮೊದಲೇ ಕಷ್ಟದಲ್ಲಿದ್ದಾರೆ, ಮೊದಲೇ ರೋಗಗಳು ಬಾಧಿ, ಸಾಲಗಾರ ಬಾಧಿ, ಸಮಸ್ಯೆಗಳು ಬಾಧಿ. ಇನ್ನೂ ಅವ್ರ ಮೇಲೆ ಸಮಸ್ಯೆಗಳು ಹೊರೆ ಜಾಸ್ತಿ ಆಗುತ್ತೆ ಅಲ್ವಾ? ಖಂಡಿತ ಕಷ್ಟ ಪರಿಹಾರ ಆಗೋದು ಅಷ್ಟು ಈಜಿ ಅಲ್ಲ. ಕಷ್ಟ ಪರಿಹಾರ ಬೇಕಂದರೆ ನಿಮ್ಮಲ್ಲಿ ದೈವಭಕ್ತಿ ಇರಬೇಕು, ಗುರುಭಕ್ತಿ ಇರಬೇಕು. ನೀವೇ ಬೆಳಗ್ಗೆ ಊದ್ಕಡ್ಡಿ ಹಚ್ಚಿ ನಿಮ್ಗೆ ಯಾವುದಿಷ್ಟ ದೇವರಿದ್ದಾನೋ ಅವ್ರಿಗೆ, ಸಂಜೆ ಊದ್ಕಡ್ಡಿ ಹಚ್ಚಿ ನಿಮ್ಗೆ ಯಾವುದಿಷ್ಟು ದೇವರಿದ್ದಾನೋ ಅವ್ರಿಗೆ, ಒಂದು ದೀಪ ಹಚ್ಚಿ ಸಂಜೆ. ಇಷ್ಟು ಮಾಡಿದ್ರೆ ಸಾಕು. ಯಾವಾಗ ಫ್ರೀ ಇರುತ್ತೆ, ಯಾವಾಗ ಫ್ರೀ ಇರುತ್ತೆ ನಿಮಗೆ. ನೀವು ಆಫೀಸಲ್ಲಿರ್ರಿ, ಮನೇಲಿರ್ರಿ, ಬಸ್ನಲ್ಲಿರ್ರಿ, ರೈಲ್ವೆ ಸ್ಟೇಷನಲ್ಲಿರ್ರಿ, ದೈವದ ಧ್ಯಾನ ಮಾಡ್ತಾಯಿರ್ರಿ ಕಣ್ಮುಚ್ಚಿ. ದೈವದ ಧ್ಯಾನ ಮಾಡ್ತಾಯಿರ್ರಿ ಕಣ್ಮುಚ್ಚಿ. ಏನಂತ ಮಾಡಬೇಕು? ದೇವರೇ, ತಿಳಿದೇನೋ ತಪ್ಪುಗಳಾಗ್ಬಿಟ್ಟಿದೆ, ದಯವಿಟ್ಟು ನನಗೆ ಸಮಸ್ಯೆಗಳಿಂದ ಮುಕ್ತನನ್ನಾಗಿಸಿ, ಕಷ್ಟಗಳಿಂದ ಮುಕ್ತಿ ಕೊಡಿ ಅಂತ ದೇವ್ರನ್ನ ಪ್ರಾರ್ಥಿಸ್ಕೊಳ್ಳಿ ಸಾಕು. ಬರೀ ಒಂದೇ ಒಂದು ಪ್ರಾರ್ಥನೆ. ಆದರೆ ದೇವ್ರದ್ದೇನೋ ಅವಾಗವಾಗ ಇರಲಿ. ಇದು ಒಂದು ಒಳ್ಳೆ ಟಿಪ್ಸ್ ಹೇಳ್ಕೊಡ್ತಾಯಿದ್ದೀನಿ ನಿಮಗೆ. ಇದರಿಂದ ₹1 ಖರ್ಚಾಗಲ್ಲ ನಿಮಗೆ. ಹೀಗೆ ಮಾಡಿ ಖಂಡಿತ ನಿಮ್ಗೆ ಕಷ್ಟ ಪರಿಹಾರ ಆಗುತ್ತೆ. ಗೊತ್ತಾಯ್ತಾ? ಆ ಮಹಾದೇವ ಶಿವ, ಆ ಶ್ರೀಮನ್ನಾರಾಯಣ ವಾಸುದೇವ, ಆ ಜಗನ್ಮಾತೆ ಆದಿಶಕ್ತಿ ಪರಶಕ್ತಿ ಖಂಡಿತ ನಿಮ್ಗೆ ಒಳ್ಳೇದು ಮಾಡ್ತಾಳೆ. ಅದು ಏನೇ ಸಮಸ್ಯೆ ಇಲ್ಲ, ಬರೀ ಸಾಲದಗಾರರ ಸಮಸ್ಯೆ ಅಷ್ಟೇ ಅಲ್ಲ, ಲವರ್ಸು ಪ್ರೀತ್ಸ ವಿಚಾರದಲ್ಲಿರ್ಬೋದು ಕೈ ಕೊಟ್ಟರೆ, ಅಥವಾ ಹೆಂಡತಿ ಗಂಡನಿಗೆ ಕೈ ಕೊಟ್ಟರೆ, ಗಂಡ ಹೆಂಡತಿ ಕೈ ಕೊಟ್ಟರೆ, ಅಥವಾ ಮಕ್ಕಳು ತಂದೆ ತಾಯಿ ಕೈ ಕೊಟ್ಟರೆ, ಅಥವಾ ಓನರ್ಗೆ ಆಳ್ಗಾರರು ಕೈ ಕೊಟ್ಟರೆ, ಅಥವಾ ಆಳ್ಗಾರರಿಗೆ ಓನರ್ ಕೈ ಕೊಟ್ಬಿಟ್ರೆ, ಇತ್ಯಾದಿ ಯಾರ್ಯಾರು ಕೈ ಕೊಡ್ತಾರೆ, ಯಾರು ಮೋಸ ಮಾಡ್ತಾರೆ. ಒಟ್ಟಿನಲ್ಲಿ ಮೋಸ ಹೋದಂತಹ ಒಳ್ಳೆಯವರಿಗೆ ನಾನು ಹೇಳ್ತಾರದು, ಉಪದೇಶ ಕೊಡ್ತಿರೋದು. ಮೋಸ ಹೋದಂತಹ, ಕಷ್ಟಗಳಲ್ಲಿ ಸಿಕ್ಕಿದಂತಹ, ಸಮಸ್ಯೆಗಳಲ್ಲಿ ಸಿಕ್ಕಿದಂತಹ ಒಳ್ಳೆಯವ್ರಿಗೆ ನಾನು ಹೇಳ್ತಾ ಇದ್ದೀನಿ, ನೀವು ಧ್ಯಾನ ಒಂದೇ ಮಾಡಿ. ಫ್ರೀಯಾಗಿರೋವಾಗ ನೀವು 10 ಸಾರಿ ಆದರೂ ಧ್ಯಾನ ಮಾಡಿ, 2 ಸಾರಿ ಆದರೂ ಧ್ಯಾನ ಮಾಡಿ, 3 ಸಾರಿ ಆದರೂ ಧ್ಯಾನ ಮಾಡಿ. ಮಂತ್ರಗಳನ್ನು ಮನಸ್ಸಲ್ಲೇ ಹೇಳ್ಕೊಳ್ಳಿ, ಎಲ್ಲಂದ್ರೆ ಅಲ್ಲಿ ಕೂತ್ಕೊಳ್ಳಿ. ಫ್ರೀಯಾಗಿರೋವಾಗ ಹೇಳ್ಕೊತ ಹೋಗಿ.
ಖಂಡಿತ ನಿಮ್ಮ ಕಷ್ಟಗಳ ಬಗೆಹರುತ್ತೆ. ಆರಾಮಾಗಿ ನಿದ್ರೆ ಬರುತ್ತೆ ರಾತ್ರಿ, ಯಾವುದೇ ಡೌಟ್ ಬೇಡ. ಊಟನೂ ಚೆನ್ನಾಗಿ ಮಾಡ್ತೀರ, ಊಟನೂ ಸೇರುತ್ತೆ, ಹೊಟ್ಟೆಗೆ ಜೀರ್ಣ ಆಗುತ್ತೆ. ದೈವ ಭಕ್ತಿ ಒಂದೇ ನಿಮಗೆ ದಾರಿ. ನಿಮ್ಮ ಕಷ್ಟಗಳ ಪರಿಹಾರಕ್ಕೆ, ಸಮಸ್ಯೆಗಳ ಪರಿಹಾರಕ್ಕೆ ದೈವ ಭಕ್ತಿ ಒಂದೇ ಮಾರ್ಗ. ನೆನಪಿಟ್ಕೊಳ್ಳಿ. ಈಗ ಗೊತ್ತಾಯ್ತಾ? ಹಾಗೆ ಜಪ ತಪ ಧ್ಯಾನ ಇವೆಲ್ಲ ಹೆಂಗೆ ಮಾಡೋದಂತ ನಾನು ಹಿಂದಿನ ವೀಡಿಯೋಗಳೆಲ್ಲ ಹಾಕಿದ್ದೀನಿ, ಅವು ನೋಡಿ. ಅದು ನೋಡಿಬಿಟ್ಟು ಜಪ ತಪ ಧ್ಯಾನ ಮಾಡಿ. ನಿಮ್ಮ ಸಮಸ್ಯೆಗಳು ಏನೇ ಇರಲಿ, ನಿಮ್ಮ ಕಷ್ಟಗಳು ಏನೇ ಇರಲಿ, ನಿಮ್ಮ ಬಾಧೆಗಳು ಏನೇ ಇರಲಿ, ಖಂಡಿತ ದೈವ ನಿಮ್ಮ ಕೈ ಬಿಡಲ್ಲ. ಅದಕ್ಕೆ ದೈವ ಭಕ್ತಿ ಅಳವಡಿಸ್ಕೊಳ್ಳಿ. ಇದು ಕಲಿಯುಗ ಇವರೇ. ಕಲಿಯುಗದಲ್ಲಿ ಕೇವಲ ಒಂದು ದಿನಕ್ಕೆ 15 ನಿಮಿಷ ಧ್ಯಾನ ಮಾಡಿದ್ರೆ ಸಾಕು, ಅತಿ ಬೇಗನೆ ಒಳ್ಳೆಯದಾಗುತ್ತೆ. ಆ ಥರ ಸಿದ್ಧಾಂತ ಇರೋದು. ಆದರೆ ಸತ್ಯಯುಗದಲ್ಲಿ 100 ವರ್ಷ ತಪಸ್ಸು ಮಾಡಬೇಕಿತ್ತು. ಸತ್ಯಯುಗದಲ್ಲಿ ಆವಾಗ ದೇವರು ಒಲಿತಾ ಇದ್ನೇ ಇಲ್ವೋ ಗೊತ್ತಿಲ್ಲ. ಯಾಕೆ 100 ವರ್ಷ ಅವಾಗ ಮಾಡಬೇಕಿತ್ತು ಅಂದರೆ ಅವಾಗ ಎಲ್ಲ ಒಳ್ಳೆಯವರೇ, ಏನೂ ಕಷ್ಟ ಇರ್ತಾಯಿಲ್ಲ. ಎಲ್ಲ ಒಳ್ಳೆಯವರ ಪ್ರಾಮಾಣಿಕರು, ಏನೂ ಕಷ್ಟ ಇಲ್ಲ. ಆಮೇಲೆ ದ್ವಾಪರ ಯುಗದಲ್ಲಿ ಏನಾಯಿತು, ಇದು ತ್ರೇತಾಯುಗದಲ್ಲಿ ಒಂದು 15 ಜನ 100ಕ್ಕೆ ಕೆಟ್ಟವ್ರು ಉಟ್ಕೊಂಡ್ರು. ಆವಾಗ ಒಂದು 15 ಭಾಗ ಕಷ್ಟ ಆಗ್ತಾಯಿತ್ತು, ಎಲ್ಲೋ ನನ್ನ ಕಡೆ ಕಷ್ಟ ಆಗ್ತಾಯಿತ್ತು. ಆಮೇಲೆ ದ್ವಾಪರ ಯುಗದಲ್ಲೇ 50-50, ಅರ್ಧಕ್ಕರ್ಧ ಜನ ಕೆಟ್ಟವರು, ಆವಾಗ ತುಂಬ ಕಷ್ಟ. ಆದರೆ ಕಲಿಯುಗದಲ್ಲಿ ಬಹಳ 90% ಕೆಟ್ಟವರೇ, 10% ಒಳ್ಳೆಯವರು. ಈಗ ಈಗ ಎಲ್ಲ ಕೆಟ್ಟವರೇ, ಯಾರೋ ಒಬ್ಬರಿಬ್ಬರು ಒಳ್ಳೆಯವರು. ಅದಕ್ಕೆ ಎಲ್ಲ ಕಡೆ ನಮಗೆ ಕಷ್ಟಗಳಿರುತ್ತೆ. ರೈಲ್ವೆ ಸ್ಟೇಷನಲ್ಲಿ ಕಷ್ಟ, ಬಸ್ ಸ್ಟ್ಯಾಂಡಲ್ಲಿ ಕಷ್ಟ, ಆಫೀಸ್ಗಳಲ್ಲಿ ಕಷ್ಟ, ಮನೆಯಲ್ಲಿ ಕಷ್ಟ. ಮನೆಯಿಂದ ಹೊರಗೋದ್ರೂ ಕಷ್ಟನೇ. ಎಲ್ಲ ಕಡೆ ಶತ್ರುಗಳ ಬರೀ ದುಷ್ಟರೇ ಇರ್ತಾರೆ. ಮಾತಿಗೂ ಜಗಳ, ಹೆಜ್ಜೆಗೂ ಜಗಳ ಆಗುತ್ತೆ ಅಲ್ವಾ. ಹೊರಗಡೆ ಯಾಕಪ್ಪ ಹೋಗ್ತೀವಿ ಅನ್ನೋ ಭಯ, ನಮಗೆ ಬೇಜಾರಾಗುತ್ತೆ, ಭಯ ಆಗುತ್ತೆ. ಯಾಕಪ್ಪ ಹೋಗ್ತೀವಿ, ಯಾಕಪ್ಪ ಹೋಗ್ಬೇಕನ್ನೋ ಭಯ ಆಗುತ್ತೆ. ಅಷ್ಟು ಕೆಟ್ಟವ್ರು ಹೊರಗಡೆ ಇರ್ತಾರೆ. ಎಲ್ಲಂದ್ರೆ ಅಲ್ಲಿರ್ತಾರೆ. ಆ ರಸ್ತೆ ಬದಿಗಳಲ್ಲಿ ನೋಡ್ರಿ, ಬರೀ ಕೆಟ್ಟ ವಾಸನೆ. ಬಸ್ ಸ್ಟ್ಯಾಂಡ್ ನೋಡಿ, ಬರೀ ಕೆಟ್ಟ ವಾಸನೆ. ನಿಮಗೆ ಗೊತ್ತಲ್ಲ ಯಾಕೆ ಅಂತ. ಎಲ್ಲ ಕಡೆ ದುಷ್ಟರೇ. ಸ್ವಾರ್ಥ. ನಾನು ನನ್ನದು ನನ್ನಿಂದಲೇ, ನನ್ನಿಂದಲೇ ಈ ರೀತಿ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಿರೋದು ಒಂದೇ ಒಂದು ದೈವ ಭಕ್ತಿ. ಖಂಡಿತ ಒಳ್ಳೆಯದಾಗುತ್ತೆ. ನೀವು ಬೇರೆ ಮಾಡಬೇಡಿ, ಏನೇ ಸಮಸ್ಯೆ ಇರಲಿ. ಓಕೆಲ್ಲ, ದೈವ ಭಕ್ತಿ ಅಳವಡಿಸ್ಕೊಳ್ಳಿ. ಡೈಲಿ 2 ನಿಮಿಷ 10 ನಿಮಿಷ ಧ್ಯಾನ ಮಾಡಿ, ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಓಕೆನಾ? ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಮೊದಲ ವೀಡಿಯೋಗಳು ನೋಡಬೇಕು, ಅವು ತಪ್ಪದೇ ನೋಡಿ. ಇಲ್ಲದ ವೀಡಿಯೋಗಳು ನೋಡಿ. ಜಪ ತಪ ಧ್ಯಾನ ಇವೆಲ್ಲ ಹಾಕಿದರೆ ಧ್ಯಾನ ಮಾಡ್ಕೊಳ್ಳಿ, ಜಪ ಮಾಡ್ಕೊಳ್ಳಿ. ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇದರಲ್ಲಿ ಯಾವುದೇ ಡೌಟ್ ಬೇಡ. ಓಕೆನಾ? ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಗೆ ಯಾರು ಇಷ್ಟಪಡ್ತಾ ಒಳ್ಳೆಯವರು ಅವ್ರಿಗೆ ಒಳ್ಳೆಯದಾಗಲಿ, ಎಲ್ಲರೂ ಒಳ್ಳೆಯದಾಗಲಿ. ಓಂ ಶಾಂತಿ.